ಆತ್ಮೀಯರೇ ಎಲ್ಲರಿಗೂ ನಮಸ್ಕಾರಗಳು. ಕಂಪ್ಯೂಟರ್ ಲಿಟ್ರಸಿ ಟೆಸ್ಟ್, ಕಂಪ್ಯೂಟರ್ ಸಾಕ್ಷರತಾ ಪರೀಕ್ಷೆಗೆ ಸಂಬಂಧಿಸಿದಂತೆ ಈಗಾಗಲೇ ಸರಣಿ ವಿಡಿಯೋಗಳನ್ನು ನಮ್ಮ ಒಂದು ಯೂಟ್ಯೂಬ್ ಚಾನಲ್ನಲ್ಲಿ ನಾವು ಮಾಡಿದ್ದೇವೆ. ಆತ್ಮೀಯರೇ, ಈ ಒಂದು ವಿಡಿಯೋದಲ್ಲಿ ನಾವು ವಿಶೇಷವಾಗಿ 3 ವಿಷಯಗಳ ಬಗ್ಗೆ ಚರ್ಚೆ ಮಾಡ್ತೇವೆ. ಒಂದು ಸ್ಟಾರ್ಟ್ ಮೆನು, ಎರಡನೇದು ಟಾಸ್ಕ್ ಬಾರ್, ಮೂರನೇದು ರೀಸೈಕಲ್ ಬಿನ್. ಈ 3 ಅಂಶಗಳೇನಿದೆ ನಮ್ಮ ಸಿಲೆಬಸ್ಗೂ ಕೂಡ ಇದೆ ಹಾಗೂ ಸಾಕಷ್ಟು ಈ ಒಂದು ಕಳೆದ ಒಂದು CLT ಪರೀಕ್ಷೆಗಳಲ್ಲಿ ಈ ಒಂದು ಟಾಪಿಕ್ ಮೇಲೆ ಸಾಕಷ್ಟು ಪ್ರಶ್ನೆಗಳು ಕೇಳಿರುವುದರಿಂದ ಈ ಒಂದು ಸಪ್ರೇಟ್ ವಿಡಿಯೋವನ್ನು ನಾವು ಮಾಡ್ತಾ ಇದ್ದೇವೆ. ಆದ್ಮೇಲೆ ನೇರವಾಗಿ ನಾವು ಸ್ಟಾರ್ಟ್ ಮೆನುವನ್ನು ನೋಡ್ತಾ ಹೋದಾಗ ನಾವು ಸ್ಟಾರ್ಟ್ ಮೆನು ಏನಾಗುತ್ತೆ, ನಮ್ಮ ಒಂದು ಡೆಸ್ಕ್ಟಾಪಿನ ಒಂದು ಲೆಫ್ಟ್ ಸೈಡ್ ಬಾಟಮ್ ಕಾರ್ನರ್ನಲ್ಲಿ ಈ ಒಂದು ಸ್ಟಾರ್ಟ್ ಮೆನು ಸಿಗುತ್ತೆ. ಈ ಒಂದು ಸ್ಟಾರ್ಟ್ ಮೆನುವನ್ನು ಸಿಕ್ಕಾಗ ನಮಗೆ ಏನೆಲ್ಲ ಆಪ್ಷನ್ಸ್ಗಳು ಸಿಗುತ್ತೆ ಅಂದರೆ, ಫಸ್ಟ್ ಆಫ್ ಆಲ್ ಇಲ್ಲಿ ನಮಗೆ ಪವರ್ ಆಫ್ ಮಾಡುವಂಥ ಆಪ್ಷನ್ ಸಿಗುತ್ತೆ. ಆಮೇಲೆ ಸೆಟ್ಟಿಂಗ್ ಮಾಡುವಂಥ ಒಂದು ಆಪ್ಷನ್ ಇದೆ. ಆಮೇಲೆ ಈ ಒಂದು ಸ್ಟಾರ್ಟ್ ಮೆನುವಿನಲ್ಲಿ ನಮ್ಮ ಒಂದು ಸಿಸ್ಟಮ್ನಲ್ಲಿ, ನಮ್ಮ ಒಂದು ಲ್ಯಾಪ್ಟಾಪ್ನಲ್ಲಿ ಇನ್ಸ್ಟಾಲ್ ಆಗಿರುವಂಥ ಎಲ್ಲ ಸಾಫ್ಟ್ವೇರ್ಗಳು ಇಲ್ಲಿ ಓಪನ್ ಆಗುತ್ತೆ. ಇನ್ಬಿಲ್ಟ್ ಸಾಫ್ಟ್ವೇರ್ ಇರ್ಬೋದು ಅಥವಾ ಪ್ರೊಡಕ್ಟಿವಿಟಿ ಅಥವಾ ನಾವು ಎಕ್ಸ್ಟರ್ನಲ್ ಆಗಿ ಇನ್ಸ್ಟಾಲ್ ಮಾಡಿರುವಂಥ ಸಾಫ್ಟ್ವೇರ್ ಇರ್ಬೋದು, ಅದನ್ನೆಲ್ಲ ನಾವು ನೋಡ್ತೀವಿ. ಇಲ್ಲಿ ನೋಡಿ ಸಾಮಾನ್ಯವಾಗಿ ಏನೆಲ್ಲ ಇದೆ ಅಂದರೆ, ಇಲ್ಲಿ ಅಲಾರಾಮ್ ಇದೆ, ಕ್ಯಾಲ್ಕುಲೇಟರ್ ಇದೆ, ಕ್ಯಾಲೆಂಡರ್ ಇದೆ, ಕ್ಯಾಮ್ರಾ ಇದೆ. ಆಮೇಲೆ ಸಾಕಷ್ಟು ನಮ್ಮ ಒಂದು ವೆಬ್ ಬ್ರೌಸರ್ಸ್ ಕೂಡ ಇಲ್ಲಿ ಬರುತ್ತೆ. ಸೊ ನೇರವಾಗಿ ನಾವು ಇವುಗಳನ್ನು ಆಕ್ಸೆಸ್ ಮಾಡ್ಬೋದು. ಕ್ಯಾಲ್ಕುಲೇಟರ್ ಅಂತ ನಾವು ಕ್ಲಿಕ್ ಮಾಡಿದಾಗ ನೇರವಾಗಿ ನಮ್ಮ ಒಂದು ಕ್ಯಾಲ್ಕುಲೇಟರ್ ಓಪನ್ ಆಗುತ್ತೆ. ನಾವು ನೇರವಾಗಿ ಅದನ್ನು ಆಕ್ಸೆಸ್ ಕೂಡ ನಾವು ಮಾಡ್ಬೋದು. ಇದು ಸ್ಟಾರ್ಟ್ ಮೆನು. ಮತ್ತು ಸ್ಟಾರ್ಟ್ ಮೆನುವಿನಲ್ಲಿ ನಾವು ನೋಡ್ತಾ ಹೋದಾಗ ಇಲ್ಲಿ ನೋಡಿ, ಈ ಒಂದು ಪವರ್ ಆಫ್ನಲ್ಲಿ ನೇರವಾಗಿ ನಾವು ಪವರ್ ಆಫನ್ನು ಕೂಡ ನಾವಿಲ್ಲಿ ಮಾಡಲಿಕ್ಕೆ ಆಗ್ತದೆ. ಜೊತೆಯಲ್ಲಿ ಇಲ್ಲಿ ಪಕ್ಕದಲ್ಲಿ ಒಂದು ಸರ್ಚ್, ಟೈಪ್ ಹಿಯರ್ ಟು ಸರ್ಚ್ ಅಂತ ಇದೆ. ಇಲ್ಲಿ ನಾವು ಸರ್ಚ್ ಅಂತ ನಾವು ಮಾಡಿದಾಗ ನಮ್ಮ ಒಂದು ಸಿಸ್ಟಮ್ನಲ್ಲಿರುವಂತಹ ಎಲ್ಲ ಒಂದು ಫೈಲ್ಸ್ ಇರ್ಬೋದು, ಸಾಫ್ಟ್ವೇರ್ಸ್ ಇರ್ಬೋದು, ಫೋಲ್ಡರ್ಸ್ ಇರ್ಬೋದು, ಎಲ್ಲವನ್ನು ನಾವು ನೇರವಾಗಿ ಇಲ್ಲಿ ನಾವು ಸರ್ಚ್ ಮಾಡಲಿಕ್ಕೆ ಆಗ್ತದೆ. ಇಲ್ಲಿ ನಾನು SSLC ಅಂತ ನಾನು ಇಲ್ಲಿ ಟೈಪ್ ಮಾಡಿದ್ದೀನಿ. SSLC ರಿಲೇಟೆಡ್ ಆಗಿರುವಂತಹ ಫೋಲ್ಡರ್ಸು, ವರ್ಡ್ ಡಾಕ್ಯುಮೆಂಟ್ಸ್, ಎಕ್ಸೆಲ್ಸ್ ಆ್ಯಂಡ್ ಪವರ್ ಪಾಯಿಂಟ್ ಎಲ್ಲ ಒಂದು ಫೈಲ್ಸ್ಗಳು ಇಲ್ಲಿ ಓಪನ್ ಆಗ್ತದೆ. ಸೊ ಸ್ಟಾರ್ಟ್ ಮೆನು ಏನಿದೆ, ಸ್ಟಾರ್ಟ್ ಮೆನು ಕಂಪ್ಲೀಟ್ಲಿ ನಮ್ಮ ಒಂದು ಸಿಸ್ಟಮನ್ನು ನಲ್ಲಿ ಏನಿದೆ ಅದನ್ನು ಒಂದು ರಿಫ್ಲೆಕ್ಟ್ ಮಾಡಿರುವಂಥ ಒಂದು ಮೆನು ಆಗಿರ್ತದೆ. ಇದು ಸ್ಟಾರ್ಟ್ ಮೆನು. ನಿಮಗೆ ಎಕ್ಸಾಮ್ಸ್ನಲ್ಲಿ ಕೇಳ್ಬೋದು, ಏನಂದರೆ ಸ್ಟಾರ್ಟ್ ಮೆನುನಲ್ಲಿ ಏನೆಲ್ಲ ಒಂದು ಅಂಶಗಳು ಇಲ್ಲಿ ಸಿಗ್ತವೆ ಅಂತ ಕೇಳ್ಬೋದು. ಕ್ಯಾಲ್ಕುಲೇಟರ್, ಕ್ಯಾಲೆಂಡರ್, ಕ್ಯಾಮ್ರಾ ನೋಡಿ ಬೇಸಿಕ್ ಆಗಿರುವಂಥದ್ದನ್ನು ನೋಡಬೇಕು. ಅಲಾರಾಮ್ ಆ್ಯಂಡ್ ಕ್ಲಾಕ್ಸು ಕೇಳಿದ್ದಾರೆ ಸಾಕಷ್ಟು ಬಾರಿ. ಆಮೇಲೆ ಇಲ್ಲಿ ಪವರ್ ಆಫ್, ಪವರ್ ಆನ್ ಬಟನ್, ಸ್ಟಾರ್ಟ್ ಬಟನ್, ಪವರ್ ಆಫ್ ಬಟನ್ನು ಇಲ್ಲಿ ಇದೆ. ಸೊ ಇದನ್ನು ತಾವು ಗಮನಿಸಬೇಕು. ಇದಾದಮೇಲೆ ನೆಕ್ಸ್ಟ್ ಬರುವಂಥದ್ದು ಟಾಸ್ಕ್ ಬಾರ್. ಟಾಸ್ಕ್ ಬಾರ್ ಅಂದಾಗ ನೋಡಿ, ಈ ನಿಮ್ಮ ಒಂದು ಸಿಸ್ಟಮ್ನ ಡೆಸ್ಕ್ಟಾಪಿನ ಒಂದು ಬಾಟಮ್ ಸೈಡ್ ಲೆಫ್ಟಿಂದ ರೈಟ್ವರೆಗೂ ಏನು ಕೆಳಗಡೆ ಒಂದು ಪಟ್ಟಿ ಕಾಣ್ತಾ ಇದೆ, ಇದನ್ನು ನಾವು ಟಾಸ್ಕ್ ಬಾರ್ ಅಂತ ನಾವಿಲ್ಲಿ ಕರಿತೀವಿ. ಈ ಒಂದು ಟಾಸ್ಕ್ ಬಾರ್ ಅಂತ ಏನೆಲ್ಲ ಇದೆ ಅಂದರೆ, ಇಲ್ಲಿ ಸ್ಟಾರ್ಟ್ ಮೆನು ಬರುತ್ತೆ. ಟಾಸ್ಕ್ ಬಾರ್ನಲ್ಲಿ 2 ಸರ್ಚ್ ಇದೆ. ಆಮೇಲೆ ರೀಸೆಂಟಾಗಿ ನಾವು ಏನೆಲ್ಲ ಯೂಸ್ ಮಾಡ್ತಾ ಇರ್ತೀವಿ, ಆ ಒಂದು ರೀಸೆಂಟಾಗಿ ಯೂಸ್ ಮಾಡುವಂತಹ ಎಲ್ಲ ಒಂದು ಐಕಾನ್ಸ್ಗಳು ಇಲ್ಲಿ ಬರುತ್ತೆ. ಈಗ ನಾನು ಗೂಗಲ್ ಕ್ರೋಮ್ ಯೂಸ್ ಮಾಡ್ತಾ ಇದ್ದೀನಿ, ಅದು ಐಕಾನ್ ಬಂದಿದೆ. ಸೊ ಏನೆಲ್ಲ ಯೂಸ್ ಮಾಡಿ ಯಾವುದಾದ್ರೂ ಫೋಲ್ಡರ್ ಓಪನ್ ಮಾಡಿದರೆ ಅದು ಕೂಡ ಬರುತ್ತೆ. ಇದಾದಮೇಲೆ ನೆಕ್ಸ್ಟ್ ಏನಿದೆ ಅಂದರೆ, ಇಲ್ಲಿ ನಮ್ಮ ಒಂದು ಬ್ಯಾಟ್ರಿ ಶೋ ಆಗುತ್ತೆ. ಅಂದರೆ ಎಷ್ಟು ಬ್ಯಾಟ್ರಿ ಬ್ಯಾಕಪ್ ಇದೆ ಲ್ಯಾಪ್ಟಾಪಿಗಿದ್ದರೆ, ಪರ್ಸನಲ್ ಕಂಪ್ಯೂಟರ್ಗೆ ಬರೋದಿಲ್ಲ. ಅದಾದಮೇಲೆ ನಮ್ಮ ಇಂಟರ್ನೆಟ್ ಆ್ಯಕ್ಸೆಸ್ ಅದು ಕೂಡ ಇಲ್ಲಿ ಬರುತ್ತೆ. ಇಂಟರ್ನೆಟ್ ಆ್ಯಕ್ಸೆಸ್ ಆಗಿದೆಯಾ ಅಥವಾ ಇಲ್ವಾ ಅಂತ ಅದನ್ನು ಸೆಟ್ಟಿಂಗ್ ಕೂಡ ನಾವು ಮಾಡ್ಬೋದು. ನೋಡಿ ಯಾವ ರೀತಿ ವೈಫೈ ಕನೆಕ್ಷನ್ಸ್ ಇಲ್ಲಿ ಮಾಡಿದ್ದೀವಿ, ಹಾಟ್ಸ್ಪಾಟನ್ನು ಕನೆಕ್ಟ್ ಮಾಡಿದ್ದೀವಿ, ಯಾವೆಲ್ಲ ಕನೆಕ್ಷನ್ ಇಲ್ಲಿ ಆಗಿದೆ ಅಂತ. ಅದಾದಮೇಲೆ ನಮ್ಮ ಒಂದು ಟಾಸ್ಕ್ ಬಾರಲ್ಲಿ ಸ್ಪೀಕರ್ಸನ್ನು ಅಡ್ಜಸ್ಟ್ ಮಾಡ್ಬೋದು. ಸೌಂಡನ್ನು ನಾವು ವಾಲ್ಯೂಮನ್ನು ಅಡ್ಜಸ್ಟ್ ಮಾಡಲಿಕ್ಕೆ ಇದೆ. ಅದಾದಮೇಲೆ ಡೇಟ್ ಮತ್ತು ಟೈಮ್ ಬರುತ್ತೆ. ಆಮೇಲೆ ನೋಟಿಫಿಕೇಷನ್ಸ್ ಕೂಡ ಇಲ್ಲ ಇದೆ. ಸೊ ಇಷ್ಟೊಂದು ಇರುತ್ತೆ. ಈ ಒಂದು ಟಾಸ್ಕ್ ಬಾರ್ನಲ್ಲಿ ನಾವು ಬೇರೆ ಬೇರೆ ಒಂದು ಐಕಾನ್ಸ್ಗಳನ್ನು ಕೂಡ ಆ್ಯಡ್ ಮಾಡ್ಬೋದು. ಉದಾಹರಣೆಗೆ ನಾನು ಏನು ಮಾಡ್ತಿರ್ತೀನಿ ಅಂದರೆ, ನುಡಿ ಏನಿದೆ, ನುಡಿ ಈ ಒಂದು ಐಕಾನನ್ನು ಟಾಸ್ಕ್ ಬಾರ್ನಲ್ಲಿ ಬರಬೇಕಾಗಿತ್ತೆ. ಅದನ್ನು ನಾವು ಏನು ಮಾಡಬೇಕು, ಡ್ರ್ಯಾಗ್ ಮಾಡಿ ನಾವಿಲ್ಲಿ ಡ್ರಾಪ್ ಮಾಡಬೇಕು. ಡ್ರಾಪ್ ಮಾಡಿದಾಗ ಟಾಸ್ಕ್ ಬಾರ್ನಲ್ಲಿ ಆ ಐಕಾನ್ ಬರುತ್ತೆ. ಅಲ್ಲಿ ನಾವು ಈಗ ಡೆಸ್ಕ್ಟಾಪ್ಗೆ ಹೋಗೋ ಅವಶ್ಯಕತೆ ಇಲ್ಲ. ಟಾಸ್ಕ್ ಬಾರ್ನಲ್ಲಿ ನಾವು ಅದನ್ನು ಕ್ಲಿಕ್ ಮಾಡಿದರೆ ಏನಾಗುತ್ತೆ, ಒಂದು ನುಡಿ ಸಾಫ್ಟ್ವೇರ್ ಓಪನ್ ಆಗುತ್ತೆ. ಅಂದರೆ ಆ್ಯಸ್ ಎಕ್ಸಾಂಪಲ್ ನಿಮ್ಗೆ ನಾನು ಕೊಟ್ಟಿದ್ದೀನಿ. ಇದಾದಮೇಲೆ ನೆಕ್ಸ್ಟ್ ಯಾವುದಾದ್ರೂ ಐಕಾನನ್ನು ನೀವು ಡ್ರ್ಯಾಗ್ ಮಾಡಿ. ಗೂಗಲ್ ಕ್ರೋಮ್ ಆಲ್ರೆಡಿ ಇಲ್ಲಿ ಇದೆ. ಆಮೇಲೆ ಕೆಲವೊಂದು ಇಂಪಾರ್ಟೆಂಟ್ ಫೋಲ್ಡರ್ಸ್, ಈಗ ನೋಡಿ ಇಲ್ಲಿ ಇಂಪಾರ್ಟೆಂಟ್ ಫೋಲ್ಡರ್ಸನ್ನು ಕೂಡ ನಾವು ಆ್ಯಡ್ ಮಾಡಿದರೆ ಈ ಒಂದು ಫೋಲ್ಡರ್ ಬಾಕ್ಸ್ನಲ್ಲಿ ಅದು ಓಪನ್ ಆಗ್ತದೆ. ಆಮೇಲೆ ಜೊತೆಯಲ್ಲಿ ಯಾವುದೇ ಒಂದು ಶಾರ್ಟ್ಕಟ್ಸ್ಗಳನ್ನು ಟಾಸ್ಕ್ ಬಾರ್ನಲ್ಲಿ ಇಟ್ಕೊಂಡು ನಾವು ನೇರವಾಗಿ ಅದನ್ನು ಆಕ್ಸೆಸ್ ಮಾಡ್ಬೋದು. ಮತ್ತು ನಮ್ಮ ಲ್ಯಾಪ್ಟಾಪ್ನಲ್ಲಿ ಹೋಗಿ ಮತ್ತೆ ಸರ್ಚ್ ಮಾಡುವಂಥದ್ದು ಯಾವ ಫೋಲ್ಡರ್ನಲ್ಲಿದೆ, ಡೆಸ್ಕ್ಟಾಪ್ನಲ್ಲಿ ಎಲ್ಲಿದೆ ಅಂತ ನಾವು ಸರ್ಚ್ ಮಾಡೋ ಅವಶ್ಯಕತೆ ಇಲ್ಲ. ನೇರವಾಗಿ ಟಾಸ್ಕ್ ಬಾರ್ನಲ್ಲಿ ಎಲ್ಲವನ್ನು ತಂದು ನಾವು ಅದನ್ನು ಸ್ಟೋರ್ ಮಾಡ್ಬೋದು. ಇದಾದಮೇಲೆ ಇಲ್ಲಿ ನೋಡಿ, ಇಲ್ಲೊಂದು ಟಾಸ್ಕ್ ಬಾರಲ್ಲಿ ಒಂದು ಟ್ರೇ ಬರುತ್ತೆ. ಟ್ರೇನಲ್ಲಿ ಏನಿದೆ ಅಂದರೆ, ತಾವಿಲ್ಲಿ ಗಮನಿಸ್ತಾ ಇದ್ದೀರಿ, ಟ್ರೇ ಇದೆ. ಟ್ರೇನಲ್ಲಿ ವಿವಿಧ ಐಕಾನ್ಸ್ಗಳು, ಯಾವೆಲ್ಲ ಐಕಾನ್ಸ್ ಓಪನ್ ಆಗಿದೆ ಆ ಐಕಾನ್ಸ್ಗಳು ಇಲ್ಲಿ ಬರ್ತವೆ. ಸೊ ಇದನ್ನು ನೀವು ನೋಡ್ಬೋದು, ಟ್ರೇ ಇದೆ. ಸೊ ಈ ಒಂದು ಟಾಸ್ಕ್ ಬಾರ್ನಲ್ಲಿ ನಾವು ರೈಟ್ ಬಟನನ್ನು ಪ್ರೆಸ್ ಮಾಡಿದಾಗ ನಮಗೆ ಈ ಎಲ್ಲ ಆಪ್ಷನ್ಸ್ಗಳು ಬರ್ತವೆ. ಒಂದು ಟೂಲ್ಸ್ ಬಾರ್ ಇದೆ. ಸೊ ಟೂಲ್ ಬಾರ್ಸ್ ಅಂದಾಗ ಇಲ್ಲಿ ನೀವು ಅಡ್ರೆಸ್ಸು, ಲಿಂಕ್ಸು ಮತ್ತು ಡೆಸ್ಕ್ಟಾಪ್ ಅಂತ ನಾವು ಕ್ಲಿಕ್ ಮಾಡಿದ್ರೆ ಇಲ್ಲಿ ನೋಡಿ ಡೆಸ್ಕ್ಟಾಪ್ ಅಂತ ಇದೆ.
ಈ ಡೆಸ್ಕ್ಟಾಪನ್ನು ನೀವು ಇದು ಮಾಡಿ. ಡೆಸ್ಕ್ಟಾಪ್ನಲ್ಲಿರುವಂತಹ ಏನೆಲ್ಲ ಫೋಲ್ಡರ್ಸ್ ಇದೆ, ಸಾಫ್ಟ್ವೇರ್ಸ್ ಇದೆ, ಎಲ್ಲ ಡೆಸ್ಕ್ಟಾಪ್ ಮೇಲೆ ನಾವು ಏನೆಲ್ಲ ನಾವು ಇಟ್ಟಿದ್ದೀವಿ ಅದನ್ನೆಲ್ಲ ನಾವು ಆಕ್ಸೆಸ್ ಮಾಡ್ಬೋದು ನೇರವಾಗಿ. ಸೊ ಈ ಒಂದು ಐಕಾನನ್ನು ಹಾಕ್ಬೋದು. ಆಮೇಲೆ ನೋಡಿ ಮತ್ತೆ ರೈಟ್ ಬಟನ್ ಮಾಡಿದಾಗ ಟೂಲ್ ಬಾರ್ನಲ್ಲಿ ಏನು ಸಿಗುತ್ತೆ ಅಂದರೆ ಅಡ್ರೆಸಸನ್ನು, ಲಿಂಕ್ಗಳನ್ನು ನಾವು ನೇರವಾಗಿ ಇಡ್ಬೋದು, ಲಿಂಕ್ಗಳನ್ನು. ಆಮೇಲೆ ಇಲ್ಲಿ ಶೋ ಸರ್ಚ್ ಐಕಾನ್, ಆಲ್ರೆಡಿ ಸರ್ಚ್ ಐಕಾನ್ ಇದೆ. ಆಮೇಲೆ ಹಿಡನ್ ಇದೆ, ಶೋ ಸರ್ಚ್ ಬಾಕ್ಸ್ ಬರುತ್ತೆ. ನ್ಯೂಸ್ ಆ್ಯಂಡ್ ಇಂಟ್ರೆಸ್ಟ್ ಅದನ್ನು ನಾವು ಐಕಾನನ್ನು ಹಾಕಬಹುದು. ಆಮೇಲೆ ಈ ರೀತಿ ಎಲ್ಲವನ್ನು ನಾವು ಆ್ಯಡ್ ಮಾಡಲಿಕ್ಕೆ ಆಗ್ತದೆ. ಆಮೇಲೆ ಶೋ ದ ಡೆಸ್ಕ್ಟಾಪ್ ಇದೆ, ಲಾಕ್ ದ ಟಾಸ್ಕ್ ಬಾರ್ ಬರುತ್ತೆ. ಆಮೇಲೆ ಇಲ್ಲಿ ನೋಡಿ ಟಾಸ್ಕ್ ಬಾರ್ ಸೆಟ್ಟಿಂಗ್ ಕೂಡ ಮಾಡ್ಬೋದು. ಆ ಟಾಸ್ಕ್ ಬಾರನ್ನು ಯಾವ ರೀತಿ ನಾವು ಸೆಟ್ ಮಾಡ್ಬೋದು ಅಂದರೆ ಈ ಒಂದು ಲಾಕ್ ದ ಟಾಸ್ಕ್ ಬಾರ್ ಆನ್, ಆಟೋಮೆಟಿಕ್ಲಿ ಹೈಡ್ ದ ಟಾಸ್ಕ್ ಬಾರ್ ಇನ್ ಡೆಸ್ಕ್ಟಾಪ್ ಮೋಡ್ ಇದ್ದಾಗ ನಮ್ಮ ಒಂದು ಟಾಸ್ಕ್ ಬಾರ್ ಆಟೋಮೆಟಿಕ್ ಆಗಿ ಲಾಕ್ ಆಗುತ್ತೆ. ಸೊ ಈ ರೀತಿ ಆಟೋಮೆಟಿಕ್ಲಿ ಹೈಡ್ ದ ಟಾಸ್ಕ್ ಬಾರ್ ಇನ್ ಟೇಬಲ್ ಮೋಡು. ಯೂಸ್ ಸ್ಮಾಲ್ ಟಾಸ್ಕ್ ಬಾರ್ ಬಟನ್ಸ್, ಸ್ಮಾಲ್ ಯೂಸ್ ಮಾಡ್ಬೋದು. ನಿಮಗೆ ದೊಡ್ಡ ಐಕಾನ್ಸ್ಗಳಿದ್ದರೆ ಅದನ್ನು ಸ್ಮಾಲ್ ಆಗಿ ನೀವು ಕನ್ವರ್ಟನ್ನು ಮಾಡ್ಬೋದು. ಸೊ ಈ ರೀತಿ ನಮ್ಮ ಒಂದು ಟಾಸ್ಕ್ ಬಾರನ್ನು ನಾವು ಇದು ಮಾಡ್ಬೋದು. ಇಲ್ಲಿ ನೋಡಿ ಟಾಸ್ಕ್ ಬಾರ್ ಲೊಕೇಶನ್ ಆನ್ ಸ್ಕ್ರೀನ್, ಇಲ್ಲಿ ನೋಡಿ ಆ ಟಾಸ್ಕ್ ಬಾರನ್ನು ಬಾಟಮ್ನಲ್ಲೇ ಇರುತ್ತೆ, ಯಾವಾಗಲೂ ಬಾಟಮ್ನಲ್ಲೇ ಇರುತ್ತೆ ಅಂತಲ್ಲ, ಅದನ್ನು ಟಾಪ್ನಲ್ಲಿ ಕೂಡ ಇಡ್ಬೋದು ನಾವು. ನೋಡಿ ಇಲ್ಲಿ ನೋಡಿ ಈ ರೀತಿ ಟಾಪ್ ಅಂತ ಇಟ್ಟಾಗ ನಾನು ಕ್ಲೋಸ್ ಮಾಡ್ತೀನಿ. ಎಸ್, ಈಗ ಟಾಸ್ಕ್ ಬಾರ್ ಎಲ್ಲಿ ಬಂತು? ಟಾಪ್ನಲ್ಲಿ ಬಂತು. ಈಗ ನಾವು ಮತ್ತೆ ಬಾಟಮಿಗೆ ಬರಬೇಕಾದ್ರೆ ಮತ್ತೆ ಅದ್ರ ಮೇಲೆ ರೈಟ್ ಬಟನ್ ಕ್ಲಿಕ್ ಮಾಡಬೇಕು. ಆಮೇಲೆ ಟಾಸ್ಕ್ ಬಾರ್ ಸೆಟ್ಟಿಂಗಿಗೆ ಹೋಗಬೇಕು. ಟಾಸ್ಕ್ ಬಾರ್ ಸೆಟ್ಟಿಂಗಿಗೆ ಹೋಗಿ ನಿಮಗೆ ಟಾಪ್ ಇದ್ದಿದ್ದು ನಾವೇನು ಮಾಡಬೇಕು, ಇಲ್ಲಿ ಬಾಟಮ್ ಅಂತ ತರಬೇಕು. ಸೊ ಆದಮೇಲೆ ಈ ರೀತಿ ಪ್ರಾಕ್ಟಿಕಲ್ ಓರಿಯೆಂಟೆಡ್ ಕ್ವಶನ್ಸ್ ಕೇಳ್ಬೋದು. ನಮ್ಗೇನು ಅನಿಸುತ್ತೆ, ಈ ಟಾಸ್ಕ್ ಬಾರ್ ಯಾವಾಗಲೂ ಕೆಳಗಡೆನೇ ಇರುತ್ತೆ ಅಂತ ಅಲ್ಲ, ನಾವು ಟಾಪ್ನಲ್ಲಿ ಇಡ್ಬೋದು, ರೈಟು ಲೆಫ್ಟು, ನಾವು ಎಲ್ಲ ಕಡೆಗೂ ಕೂಡ ಈ ಟಾಸ್ಕ್ ಬಾರನ್ನು ನಾವು ಮೂವ್ ಮಾಡಲಿಕ್ಕೆ ಆಗ್ತದೆ. ಸೊ ಇದು ಭಾಳಷ್ಟು ಇಂಪಾರ್ಟೆಂಟು, ಒಂದು ಯಾವ ರಿಲೇಟೆಡ್ ಆಗಿದೆ, ಪ್ರಾಕ್ಟಿಕಲ್ ಹಾಗೂ MCQ ರಿಲೇಟೆಡ್ ಆಗಿ. ಇದಾದಮೇಲೆ ನೆಕ್ಸ್ಟ್ ನಾವು ಬರುವಂಥದ್ದು ರೀಸೈಕಲ್ ಬಿ ಆಗಿರುವಂಥದ್ದು ರೀಸೈಕಲ್ ಬೀನು. ಸೊ ರೀಸೈಕಲ್ ಬೀನ್ ಎಂಬ ಐಕಾನನ್ನು ಕ್ಲಿಕ್ ಮಾಡಿದಾಗ ನಮಗೆ ಏನೆಲ್ಲ ಸಿಗುತ್ತೆ ಅಂದರೆ ಆ ರೀಸೈಕಲ್ ಬೀನ್ನಲ್ಲಿರುವಂಥ ಎಲ್ಲ ಒಂದು ಫೈಲ್ಸ್ಗಳು ಇಲ್ಲಿ ಓಪನ್ ಆಗುತ್ತೆ. ಆಮೇಲೆ ಯಾವುದಾದ್ರೂ ಒಂದು ಫೈಲನ್ನು ಸೆಲೆಕ್ಟ್ ಮಾಡಿ ಮುಂದಿನ ಐಕಾನಿಗೆ ಹೋಗಿ ಇಲ್ಲಿ ಹೋಮ್ ಅಂತ. ಸೊ ಹೋಮ್ ಅಂತ ಹೋದಾಗ ಇಲ್ಲಿ ಏನಲ್ಲಿ ಎಲ್ಲ ಫ್ರೀಸ್ ಆಗಿರುತ್ತೆ. ಬಟ್ ಇಲ್ಲಿ ಏನಾಗುತ್ತೆ ಅಂದರೆ ಮೂವ್ ಟು ಅಂತ ಇದೆ. ರೀಸೈಕಲ್ ಬಿನ್ನಲ್ಲಿರುವಂತಹ ಒಂದು ಫೈಲನ್ನು ನಾವು ನಮ್ಮ ಒಂದು ಸಿಸ್ಟಮ್ನಲ್ಲಿರುವಂತಹ ಯಾವ ಫೋಲ್ಡರಿಗೆ ಮೂವ್ ಮಾಡಬೇಕಾಗಿದೆ ಪರ್ಟಿಕ್ಯುಲರ್ ಆಗಿ, ಸೊ ಆ ಒಂದು ಫೋಲ್ಡರಿಗೆ ನಾವು ಅದನ್ನು ರೀಸ್ಟೋರ್ ಮಾಡ್ಬೋದು. ಅಂದರೆ ರೀಸೈಕಲ್ ಬಿನ್ನಲ್ಲಿ ಸಾಕಷ್ಟು ಎಲ್ಲ ಡಿಲೀಟ್ ಮಾಡಿರುವಂಥ ಫೈಲ್ ಫೋಲ್ಡರ್ಸ್ ಎಲ್ಲ ಅಲ್ಲೇ ಬಂದಿರುತ್ತೆ. ಬಟ್ ಅಲ್ಲಿ ಡಿಲೀಟ್ ಆಗಿರುವಂಥ ಫೈಲ್ ಫೋಲ್ಡರ್ಸನ್ನು ಪರ್ಟಿಕ್ಯುಲರ್ ಆಗಿ ಯಾವ ಫೋಲ್ಡರಲ್ಲಿ ಸ್ಟೋರ್ ಮಾಡಬೇಕಾಗಿದೆ. ಸೊ ಆ ರೀತಿ ಮಾಡಬೇಕಾದಾಗ ನಾವು ಜಸ್ಟ್ ಫೈಲನ್ನು ಸೆಲೆಕ್ಟ್ ಮಾಡಬೇಕು. ಆಮೇಲೆ ಹೋಮ್ಗೆ ಹೋಗಬೇಕು. ಹೋಮ್ಗೆ ಹೋಗಿ ನಾವೇನು ಮಾಡಬೇಕು, ಇಲ್ಲಿ ಮೂವ್ ಟು ಅಂತ ಹೇಳಿ ಪರ್ಟಿಕ್ಯುಲರ್ ಫೋಲ್ಡರ್ನ ಸೆಲೆಕ್ಟ್ ಮಾಡಿದರೆ ಅಲ್ಲಿ ಫೋಲ್ಡರ್ ಸೆಲೆಕ್ಟ್ ಆಗ್ತದೆ, ಅಲ್ಲಿ ನೀವು ಮೂವ್ ಆಗ್ತದೆ. ಭಾಳಷ್ಟು ಈಸಿ. ಅದರ್ವೈಸ್ ನಾರ್ಮಲ್ ಆಗಿ ನಾವು ಏನು ಮಾಡ್ಬೋದು, ಆ ಫೈಲನ್ನು ಇಟ್ಟು ರೈಟ್ ಬಟನನ್ನು ಕ್ಲಿಕ್ ಮಾಡಿ ರೀಸ್ಟೋರ್ ಮಾಡಿದರೆ ಅದು ಎಲ್ಲಿ ರೀಸ್ಟೋರ್ ಆಗುತ್ತೆ ಗೊತ್ತಾಗೋದಿಲ್ಲ. ಅದರ್ವೈಸ್ ಅದು ಯಾವ ಲೊಕೇಶನಿಂದ ಡಿಲೀಟ್ ಆಗಿರುತ್ತೆ ಅದೇ ಲೊಕೇಶನ್ಗೆ ರೀಸ್ಟೋರ್ ಆಗುತ್ತೆ. ಬಟ್ ನಮಗೆ ಆ ಫೈಲು ಪರ್ಟಿಕ್ಯುಲರ್ ಫೋಲ್ಡರ್ನಲ್ಲೇ ನಮಗೆ ಲೊಕೇಟ್ ಆಗಬೇಕಾದ್ರೆ ಸೆಲೆಕ್ಟ್ ಮಾಡಿ ಹೋಮ್ನಲ್ಲಿ ಹೋಗಿ ಮೂವ್ ಟು ಅಂತ ನಮ್ಮ ಆಪ್ಷನ್ಸನ್ನು ಸೆಲೆಕ್ಟ್ ಮಾಡಬೇಕು. ಇದು ಪ್ರಾಕ್ಟಿಕಲ್ ಓರಿಯೆಂಟೆಡ್ ಕ್ವಶನ್ಸ್ ಇದೆ. ಆಮೇಲೆ ಆ ಒಂದು ಫೈಲನ್ನು ಸೆಲೆಕ್ಟ್ ಮಾಡಿ ಶೇರ್ ಅಂತ ಇದ್ದಾಗ ಆ ಫೈಲನ್ನು ಜಿಪ್ ಮೋಡ್ನಲ್ಲಿ ಶೇರ್ ಮಾಡ್ಬೋದು, ಇಮೇಲ್ ಥ್ರೂ ಶೇರ್ ಮಾಡ್ಬೋದು, ಅಥವಾ ಕೆಲವೊಂದು ಆ್ಯಪ್ಸ್ ಮುಖಾಂತರ ಕೂಡ ಶೇರ್ ಮಾಡ್ಬೋದು. ಮೂರನೇ ಆಪ್ಷನ್ ರೀಸೈಕಲ್ ಬಿನ್ನಲ್ಲಿ ಬರುವಂಥದ್ದು ಶೇರ್. ಆಮೇಲೆ ವ್ಯೂ ಅಂತ ಬಂದಾಗ ನೋಡಿ ಬೇರೆ ಬೇರೆ ಐಕಾನ್ಸ್ ಸ್ಮಾಲು, ಎಕ್ಸ್ಟ್ರಾ ಲಾರ್ಜು ಈ ರೀತಿ ಲಿಸ್ಟ್ನಲ್ಲಿ ನಾವು ಮೂವನ್ನು ಮಾಡ್ಬೋದು. ನೆಕ್ಸ್ಟ್ ಬರುವಂಥದ್ದು ಇಂಪಾರ್ಟೆಂಟು ರೀಸೈಕಲ್ ಬಿನ್ ಟೂಲ್ಸು. ಸೊ ರೀಸೈಕಲ್ ಬಿನ್ ಟೂಲ್ಸ್ನಲ್ಲಿ ಇಡೀ ನಂಬರ್ ರೀಸೈಕಲ್ ಬಿನ್ನಲ್ಲಿರುವಂಥ ಎಲ್ಲ ಫೈಲನ್ನು ಒಂದೇ ಬಾರಿಗೆ ನಾವು ಎಂಟಿ ರೀಸೈಕಲ್ ಬಿನ್ ಅಂತ ನಾವು ಮಾಡ್ಬೋದು. ಆಮೇಲೆ ರೀಸೈಕಲ್ ಬಿನ್ ಪ್ರಾಪರ್ಟೀಸ್ ಕೂಡ ಗೊತ್ತಾಗುತ್ತೆ. ರಿಸ್ಟೋರ್ ದ ಸೆಲೆಕ್ಟೆಡ್ ಐಟಮ್ಸ್, ಯಾವ ಒಂದು ಸೆಲೆಕ್ಟ್ ಮಾಡಿರ್ತೀವಿ ನಾವು ಅದು ರೀಸ್ಟೋರ್ ಆಗುತ್ತೆ, ಅದು ಯಾವ ಲೊಕೇಶನ್ನಿಂದ ಡಿಲೀಟ್ ಆಗಿತ್ತು ಅದೇ ಲೊಕೇಶನ್ಗೆ. ಬಟ್ ನಾವು ಅದನ್ನು ಆ ಲೊಕೇಶನ್ ಚೇಂಜ್ ಮಾಡಬೇಕಾಗಿದ್ರೆ ನಾವೇನು ಮಾಡಬೇಕು, ಅಲ್ಲಿ ಮತ್ತೆ ನಾವು ಈಗಾಗಲೇ ಹೇಳಿದ್ದೇನೆ ಹೋಮ್ನಲ್ಲಿ ಹೋಗಿ ಮೂವ್ ಟು ಫೈಲ್ಸ್ ಅಂತ ನಾವು ಹೋಗಬೇಕು. ಸೊ ಇದು ಏನಿದೆ ಒಂದು ರೀಸೈಕಲ್ ಬಿನ್ಗೆ ರಿಲೇಟೆಡ್ ಆಗಿರುವಂತಹ ಒಂದು ಇನ್ಫಾರ್ಮೇಷನ್ನು. ಇದ್ರ ಜೊತೆಯಲ್ಲಿ ನಮಗೆ ನೋಡಿ ಇಲ್ಲಿ ಮತ್ತೆ ನಮ್ಮ ಸಿಸ್ಟಮ್ನಲ್ಲಿರುವಂಥ ಎಲ್ಲ ಫೋಲ್ಡರ್ಸ್ಗಳು ಲೆಫ್ಟ್ ಸೈಡು ಒಂದು ಪಟ್ಟಿ ಇಲ್ಲಿ ಬರ್ತದೆ. ಸೊ ಇಂದಿನ ಒಂದು ವಿಡಿಯೋದಲ್ಲಿ ನಾವು ಈ 3 ಅಂಶಗಳ ಬಗ್ಗೆ ಚರ್ಚೆ ಮಾಡಿದ್ವಿ. ಖಂಡಿತವಾಗಿ ಭಾಳಷ್ಟು ಇಂಪಾರ್ಟೆಂಟ್ ಆಗಿರುವಂಥ ಟಾಪಿಕ್ ಇದಾಗಿದೆ. ಸಾಕಷ್ಟು ಪ್ರಶ್ನೆಗಳು ಕೂಡ ಈ ಒಂದು ಟಾಪಿಕ್ನಲ್ಲಿ ಬಂದಿದೆ ಅಂತ ಹೇಳ್ತಾ, ಜೈ ಹಿಂದ್, ವಂದೇ ಮಾತರಂ.